ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಖರ್ಗೆ ವಿರುದ್ಧ ಮೋದಿಯವರೇ ನಿಲ್ಲಲಿ, ಅವರಿಗೂ ಸ್ವಾಗತ. ಮಂಡ್ಯದ ಮದ್ದೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಪ್ರಜಾಪ್ರಭುತ್ವ, ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು, ಯಾರ ವಿರುದ್ಧ ಯಾರು ಬೇಕಾದರೂ ಸ್ಪರ್ಧಿಸಬಹುದು. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಟಿಕೆಟ್ ನಿರ್ಧರಿಸುವ ಮಟ್ಟಕ್ಕೆ ನಾನು ಬೆಳೆದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ದಿನೇಶ್ ಗುಂಡೂರಾವ್, ದೇವೇಗೌಡರು, ಸಿದ್ದರಾಮಯ್ಯ ಚರ್ಚಿಸಿ ಟಿಕೆಟ್ ಅನ್ನ ಕೊಡ್ತಾರೆ. ಸುಮಲತಾ ಅವರಿಗೆ ಟಿಕೆಟ್ ಕೊಡುವಂತದ್ದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರ ವಿರುದ್ಧ ಮೋದಿಯವರೇ ಸ್ಪರ್ಧೆ ಮಾಡಲಿ, ಅವರಿಗೂ ಕೂಡ ಸ್ವಾಗತ. ಇದು ಪ್ರಜಾಪ್ರಭುತ್ವ, ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು, ಯಾರ ವಿರುದ್ಧ ಯಾರು ಬೇಕಾದರೂ ಸ್ಪರ್ಧೆ ಮಾಡಬಹುದು ಅನ್ನುವಂಥದ್ದನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಮಂಡ್ಯದ ಮದ್ದೂರಿನಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಸುಮಲತಾ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ, ಅದನ್ನ ನಿರ್ಧರಿಸುವ ಮಟ್ಟಕ್ಕೆ ನಾನಿನ್ನೂ ಬೆಳೆದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಜಾಧವ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ. ಈಗ ಯಾರು ನಿಂತರೂ ನಾವು ಸ್ಪರ್ಧೆ ಮಾಡಲೇಬೇಕಲ್ವಾ? ಯಾರನ್ನ ನಿಂತ್ಕೊಳ್ಳಿ, ಬಿಜೆಪಿಯವರು ಮೋದಿಯವರೇ ಬಂದು ನಿಂತ್ಕೊಳ್ಳಿ, ಅವರಿಗೂ ಸ್ವಾಗತ ಮಾಡ್ತೀವಿ. ಪ್ರಜಾಪ್ರಭುತ್ವ ಇದೆ, ನೀವು ನಿಂತ್ಕೊಂಡ್ರು ನಾವು ಎಲೆಕ್ಷನ್ ಮಾಡಲೇಬೇಕು, ಮೋದಿಯವ್ರು ನಿಂತ್ಕೊಂಡ್ರು ಎಲೆಕ್ಷನ್ ಮಾಡಲೇಬೇಕಲ್ವ? ಜಾಧವ್ ಅವರು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ. ಈಗ ಯಾರು ನಿಂತರೂ ನಾವು ಸ್ಪರ್ಧೆ ಮಾಡಲೇಬೇಕಲ್ವಾ? ಯಾರನ್ನ ನಿಂತ್ಕೊಳ್ಳಿ, ಬಿಜೆಪಿಯವರು ಮೋದಿಯವರೇ ಬಂದು ನಿಂತ್ಕೊಳ್ಳಿ, ಅವರಿಗೂ ಸ್ವಾಗತ ಮಾಡ್ತೀವಿ. ಪ್ರಜಾಪ್ರಭುತ್ವ ಇದೆ, ನೀವು ನಿಂತ್ಕೊಂಡ್ರು ನಾವು ಎಲೆಕ್ಷನ್ ಮಾಡಲೇಬೇಕು, ಮೋದಿಯವ್ರು ನಿಂತ್ಕೊಂಡ್ರು ಎಲೆಕ್ಷನ್ ಮಾಡಲೇಬೇಕಲ್ವ? ಸರ್, ಸುಮಲತಾ ಅವರು ಸ್ಪರ್ಧೆ ಬಗ್ಗೆ ಏನು ಹೇಳ್ತೀರಾ? ಅದು ಹೈಕಮಾಂಡ್ ಬಿಟ್ಟು ವಿಚಾರ ಇದೆ. ನಮ್ಮ ಜಿಲ್ಲಾಧ್ಯಕ್ಷರು ಇದನ್ನ ಉತ್ತರ ಕೊಡ್ತಾರೆ. ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಅದು ನಾವಿನ್ನ ಅಷ್ಟು ಮಟ್ಟಿಗೆ ಬೆಳೆದಿಲ್ಲ. ಪಕ್ಷ ಏನು ಬೆಳವಣಿಗೆ ಏನಾರು ಆಯ್ತಿಲ್ಲ, ಪಕ್ಷ ಏನೋ ಟಿಕೆಟ್ ಕೊಡೋದು ಏನಿದ್ರು ಕೂಡ ಅದು ಹೈಕಮಾಂಡ್ ಬಿಟ್ಟಂಥ ವಿಷಯ. ಈಗಾಗಲೇ ಇಲ್ಲಿ JDS ಸಂಸದರಿದ್ದಾರೆ. ಸೊ ಅದು ದಿನೇಶ್ ಗುಂಡೂರಾವ್ ಸಾಹೇಬ್ ಆಯಿತು, ಪರಮೇಶ್ವರ್ ಸಾಹೇಬ್ ಆಯಿತು, ಸಿದ್ದರಾಮಯ್ಯ ಸಾಹೇಬ್ ಆಯಿತು, ಮಾತಾಡ್ಕೊಂಡು ಚರ್ಚೆ ಮಾಡಿ ತೀರ್ಮಾನ. ಅಲ್ಲ ಸರ್, ಈಗಾಗಲೇ ಕಾರ್ಯಕರ್ತರು ಒತ್ತಡ ಇದೆ. ಈ ಜಿಲ್ಲೆಯಲ್ಲಿ 7 ಕ್ಷೇತ್ರ JDSಗೆ, ಮತ್ತೆ ಸಂಸದರು JDS ಅವರೇ. ಈಗಾಗಲೇ ಕಾಂಗ್ರೆಸ್ ಪಕ್ಷ ತನ್ನ ಒಂದೆಡೆ ಅಸ್ತಿತ್ವ ಕಳ್ಕೊತಾ ಇದೆ, ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು ಅಂತ. ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಳೋದ್ರಿಂದ ಅಸ್ತಿತ್ವ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ 130 ವರ್ಷದ ಇತಿಹಾಸದ ಪಕ್ಷ ಇದೆ. ಸ್ವಾತಂತ್ರ್ಯ ಹೋರಾಟದಿಂದ ಇಲ್ಲಿ ತನಕ ನಾವು ಬಂದಿದ್ದೀವಿ. ಮೈತ್ರಿ ಮಾಡೋದ್ರಿಂದ ನಮ್ಮ ಅಸ್ತಿತ್ವ ಮುಗಿದೋಗುತ್ತೆ ಅನ್ನೋದು ತಪ್ಪಾಗ್ತದೆ. ನೋಡೋಣ ಇದು ಯಾರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ಸ್ಪರ್ಧೆ ಮಾಡ್ತಾರೆ ಅಂದಿದ್ದಕ್ಕೆ ಮೋದಿಯವರು ಬೇಕಾದರೂ ಸ್ಪರ್ಧೆ ಮಾಡಲಿ, ನಾವು ಸ್ಪರ್ಧೆ ಮಾಡಲೇಬೇಕಲ್ವಾ ಅನ್ನುವಂಥ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ಸ್ಪರ್ಧೆ ವಿಚಾರವಾಗಿ ಪ್ರತಿಕ್ರಿಯಿಸಿದ್ರು ಅಂತ. ಸಂಪರ್ಕ ಕಡಿತಗೊಂಡಿದೆ. ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ಸ್ಪರ್ಧೆ ಮಾಡಬಹುದು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬೇಕಾದರೂ ಸ್ಪರ್ಧೆ ಮಾಡಲಿ, ಖರ್ಗೆ ಅವರ ವಿರುದ್ಧ ಮೋದಿಯವರೇ ಬಂದು ನಿಲ್ಲಲಿ, ಎಲ್ರಿಗೂ ಸ್ವಾಗತ ಅನ್ನುವಂಥ ಮಾತನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವ, ಯಾರು ಬೇಕಾದರೂ ಇಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಮಂಡ್ಯದಿಂದ ಸುಮಲತಾ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ನಿರ್ಧರಿಸುವ ಮಟ್ಟಕ್ಕೆ ನಾನು ಬೆಳೆದಿಲ್ಲ ಅಂತ ಹೇಳಿ ಸ್ಪಷ್ಟನೆ ನೀಡಿದ್ದಾರೆ.